ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕಾತಿ ಮತ್ತಷ್ಟು ವಿಳಂಬ ಆಗ್ತಾ ಇರುವಂತದ್ದು. ಕಾರ್ಯಕರ್ತರನ್ನ ಕಡೆಗಣಿಸಲು ಕಾಂಗ್ರೆಸ್ ಹೈಕಮಾಂಡ್ ಈಗ ಬಿಲ್ಕುಲ್ ಒಪ್ಪುತ್ತಾ ಇಲ್ಲ. ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿದ್ದಂತಹ ಕಾಂಗ್ರೆಸ್ನ ಶಾಸಕರಿಗೆ ಈಗ ಇದರಿಂದ ತೀವ್ರ ನಿರಾಸೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ 6 ತಿಂಗಳ ಬಳಿಕ ಒಂದು ನಿಗಮ ಮಂಡಳಿಗಳ ಒಂದು ನೇಮಕಾತಿಗೆ ಒಂದು ಪ್ರಕ್ರಿಯೆಯನ್ನ ಆರಂಭಿಸಿತ್ತು. ಇದಕ್ಕೆ ಆರಂಭದಲ್ಲೇ ಈಗ ವಿಘ್ನ ಎದುರಾಗಿದೆ ಅಂತ ಹೇಳ್ಬೋದು. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಒಂದು ಪಟ್ಟಿಯನ್ನ ಒಂದು ಹೈಕಮಾಂಡ್ಗೆ ರವಾನೆ ಮಾಡಲಾಗಿತ್ತು. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಇದನ್ನ ಸ್ಪಷ್ಟವಾಗಿ ನಿರಾಕರಿಸಿದೆ. ಯಾಕೆಂದ್ರೆ ಕೆಪಿಸಿಸಿ ಒಂದು ರವಾನೆ ಮಾಡಿದಂತಹ ಒಂದು ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಾತಿ ಪಟ್ಟಿಯಲ್ಲಿ ಬಹುತೇಕ ಶಾಸಕರ ಹೆಸರೇ ತುಂಬಿ ಹೋಗಿತ್ತು. ಇದು ಸಹಜವಾಗಿಯೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರಲ್ಲಿಯೂ ಕೂಡ ಸಾಕಷ್ಟು ಒಂದು ರೀತಿ ಅಸಮಾಧಾನಕ್ಕೂ ಕಾರಣವಾಗಿತ್ತು. ಇದೇ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಕೆಲ ಕಾಂಗ್ರೆಸ್ನ ಒಂದು ಮುಖಂಡರು ಒಂದು ದೆಹಲಿಗೆ ಒಂದು ತೆರಳಿ ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದೇ ಒಂದು ಕಾರಣದಿಂದ ಒಂದು ಕೆಪಿಸಿಸಿ ರವಾನೆ ಮಾಡಿದ್ದಂತಹ ಒಂದು ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಾತಿ ಪಟ್ಟಿಯನ್ನ ಹೈಕಮಾಂಡ್ ಇದೀಗ ತಡೆ ಹಿಡಿದಿದೆ. ಇನ್ನು ನಾವು ಈಗ ಈ ಒಂದು ಪಟ್ಟಿಯ ವಿಚಾರಕ್ಕೆ ಗಮನಿಸೋದಾದ್ರೆ, ಆ ಪಟ್ಟಿ ಸಿದ್ಧಪಡಿಸುವಂತ ಸಂದರ್ಭದಲ್ಲಿಯೂ ಕೂಡ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಸಾಕಷ್ಟು ಒಂದು ರೀತಿ ಭಿನ್ನಾಭಿಪ್ರಾಯ ವ್ಯಕ್ತವಾಗಿತ್ತು. ಒಂದು ಪಟ್ಟಿ ಸಿದ್ಧಪಡಿಸುವಂತಹ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಒಂದು ಕಾರ್ಯಕರ್ತರು ಒಂದು ಸ್ಥಳೀಯ ಮುಖಂಡರು ಅಂದ್ರೆ ಆಯಾ ಜಿಲ್ಲೆಗಳ ಸ್ಥಳೀಯ ಮುಖಂಡರಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅನ್ನೋ ಒಂದು ಮಾತನ್ನ ಆಡಿದ್ರು. ಸಾಕಷ್ಟು ಒಂದು ರೀತಿ ಅದೇ ನಿಟ್ಟಿನಲ್ಲಿ ಅವರು ಕೂಡ ಒಂದು ಪ್ರಯತ್ನವನ್ನು ನಡೆಸಿದ್ರು. ಆದ್ರೆ ಆ ಒಂದು ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಸಚಿವ ಸ್ಥಾನ ಸಿಗದಂತಹ ಕೆಲ ಶಾಸಕರಿಗೆ ನಿಗಮ ಮಂಡಳಿಗಳಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ನೀಡುವ ಮುಖಾಂತರ ಅವರನ್ನ ಸಂತೃಪ್ತಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಬಹುತೇಕ ಶಾಸಕರ ಪರ ಒಲವನ್ನ ವ್ಯಕ್ತಪಡಿಸಿದ್ರು. ಈ ವಿಚಾರ ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಒಂದು ಸಾಕಷ್ಟು ಒಂದು ಅಗ್ಗಜಗ್ಗಾಟಕ್ಕೂ ಕೂಡ ಕಾರಣ ಆಗಿತ್ತು. ಆದ್ರೂ ಕೂಡ ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಮೇಲುಗೈನ ಸಾಧಿಸಿದ್ರು ಅಂತ ಹೇಳ್ಬೋದು. ಅವರು ಸಿದ್ದರಾಮಯ್ಯನವರೇ ಒಲವನ್ನು ವ್ಯಕ್ತಪಡಿಸಿದಂತಹ ಬಹುತೇಕ ಶಾಸಕರ ಪಟ್ಟಿಯನ್ನ ಒಂದು ಹೈಕಮಾಂಡ್ಗೆ ರವಾನೆ ಮಾಡಲಾಗಿತ್ತು. ಆದ್ರೆ ಒಂದು ಪಟ್ಟಿಯನ್ನ ಪರಿಶೀಲನೆ ಮಾಡಿದಂತಹ ಹೈಕಮಾಂಡ್ ಅದರಲ್ಲಿ ಬಹುತೇಕ ಶಾಸಕರ ಹೆಸರು ಇರುವುದು ಜೊತೆಗೆ ಒಂದು ಸ್ಥಳೀಯ ಮುಖಂಡರು ಕಾರ್ಯಕರ್ತರ ಮನವಿಯನ್ನ ಆಲಿಸಿರುವಂತಹ ಹೈಕಮಾಂಡ್ ಈ ಒಂದು ಪಟ್ಟಿಯನ್ನ ಒಂದು ತಡೆ ಹಿಡಿದಿದೆ. ಮತ್ತೆ ಹೊಸ ಪಟ್ಟಿಯನ್ನ ಸಿದ್ಧಪಡಿಸಬೇಕು. ಯಾಕೆಂತಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಲಕ್ಷಾಂತರ ಮಂದಿ ಕಾರ್ಯಕರ್ತರು ಮತ್ತೆ ಸ್ಥಳೀಯ ಮುಖಂಡರು ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಆ ಒಂದು ಕಾರಣದಿಂದ ಒಂದು ನಿಗಮ ಮಂಡಳಿಗಳ ಒಂದು ಅಧ್ಯಕ್ಷರ ನೇಮಕಾತಿಯ ಒಂದು ಸಂದರ್ಭದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರಿಗೂ ಕೂಡ ಹೆಚ್ಚಿನ ಒಂದು ಮನ್ನಣೆಯನ್ನು ನೀಡಬೇಕು ಅನ್ನೋ ಒಂದು ಸ್ಪಷ್ಟ ಒಂದು ಸೂಚನೆಯನ್ನು ನೀಡುವ ಮುಖಾಂತರ ಪಟ್ಟಿ ಕೆಪಿಸಿಸಿ ರವಾನೆ ಮಾಡಿದಂತ ಪಟ್ಟಿಯನ್ನ ಮಾನ್ಯ ಮಾಡೋದಕ್ಕೆ ಒಪ್ಪಿಲ್ಲ. ಆ ಮುಖಾಂತರ ಈಗ ಅನುಪಾತ ಅಂದ್ರೆ 60-40 ಅನುಪಾತದಲ್ಲಿ ಅಂದ್ರೆ 60% ನೀವು ಶಾಸಕರಿಗೆ 40% ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಒಂದು ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಾತಿಯನ್ನ ಮಾಡಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಈ ಮುಖಾಂತರ ಎಲ್ಲೋ ಒಂದ್ ಕಡೆ ಈ ವಿಚಾರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸಿಎಂ ಡಿ.ಕೆ. ಶಿವಕುಮಾರ್ ಕೈ ಮೇಲಾದಂತೆ ಕಾಣ್ತಾ ಇದೆ. ಯಾಕಂದ್ರೆ ಇದೇ ಮಾತನ್ನ ಅವರು ಪಟ್ಟಿ ಸಿದ್ಧಪಡಿಸುವ ಮುಂಚಿತವಾಗಿಯೇ ಹೇಳಿದ್ರು. ಆದ್ರೆ ಇದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿರಲಿಲ್ಲ. ಸಿದ್ದರಾಮಯ್ಯನವರ ಹಠಕ್ಕೆ ಬಿದ್ದು ಶಾಸಕರಿಗೆ ಒಂದು ನಿಗಮ ಮಂಡಳಿಗಳ ಒಂದು ಅಧ್ಯಕ್ಷ ಸ್ಥಾನವನ್ನ ನೀಡಬೇಕು ಅನ್ನೋ ಪಟ್ಟನ್ನ ಹಿಡಿದಿದ್ರು. ಆದ್ರೆ ಈಗ ಹೈಕಮಾಂಡ್ ಈಗ ಕಾರ್ಯಕರ್ತರು ಮತ್ತು ಮುಖಂಡರ ಪರ ಒಂದು ಬ್ಯಾಟ್ ಬೀಸಿರುವ ಒಂದು ಹಿನ್ನೆಲೆಯಲ್ಲಿ ಸ್ಪಷ್ಟವಾಗಿ ಇದು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ರೀತಿ ಮುನ್ನಡೆ ಅಂತಾನೆ ಹೇಳ್ಬೋದು. ಈ ವಿಚಾರದಲ್ಲಿ ಇವರು ಈಗ ಮೇಲುಗೈನ ಸಾಧಿಸಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ 6 ತಿಂಗಳ ನಂತರ ಈಗ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಆರಂಭದಲ್ಲೇ ವಿಘ್ನ ಎದುರಾದ್ರು. ಈಗ ಮತ್ತೆ ಪಟ್ಟಿಯನ್ನ ಪರಿಷ್ಕರಿಸಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಸಮಾಲೋಚನೆ ನಡೆಸಿ ಈಗಾಗಲೇ ಹೈಕಮಾಂಡ್ಗೆ ಮತ್ತೊಂದು ಪಟ್ಟಿಯನ್ನ ಕೂಡ ರವಾನೆ ಮಾಡಿದ್ದಾರೆ. ಆದ್ರೆ ಇನ್ನೂ ಕೂಡ ಹೈಕಮಾಂಡ್ ಇನ್ನು ಗ್ರೀನ್ ಸಿಗ್ನಲ್ ನೀಡಿಲ್ಲ ಪಟ್ಟಿಗೆ. ಆ ಒಂದು ಹಿನ್ನೆಲೆಯಲ್ಲಿ ಇದು ನಿಗಮ ಮಂಡಳಿಗಳ ಒಂದು ಅಧ್ಯಕ್ಷರ ನೇಮಕಾತಿ ಬಹಳ ದಿನಗಳ ಕಾಲ ತಡವಾಗುವಂತ ಸಾಧ್ಯತೆ ಇದೆ. ಈ ಒಂದು ಕಾರಣದಿಂದ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಬಹುತೇಕ ಶಾಸಕರಿಗೂ ಕೂಡ ತೀವ್ರ ನಿರಾಸೆಯಾಗಿದೆ. ಇನ್ನು ನಾವು ಮೈಸೂರು ಜಿಲ್ಲೆಯ ವಿಚಾರಕ್ಕೆ ಬರೋದಾದ್ರೆ ಎಚ್.ಡಿ. ಕೋಟೆ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಜಯಗಳಿಸಿರುವಂತಹ ಅನಿಲ್ ಚಿಕ್ಕಮಾದು ಅವರಿಗೆ ಒಂದು ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಸಿಗುವುದು ಖಚಿತ ಆಗಿತ್ತು. ಆದ್ರೆ ಈಗ ಮೊದಲ ಪಟ್ಟಿಯನ್ನ ತಡೆ ಹಿಡಿದಿರುವ ಒಂದು ಕಾರಣದಿಂದ ಅವರಿಗೂ ಕೂಡ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನೋದು ಕೂಡ ಒಂದು ಪ್ರಶ್ನೆ ಮನೆ ಮಾಡಿದೆ. ಆದ್ರೆ ಹಿರಿತನವನ್ನು ಆಧರಿಸಿ ಅವರಿಗೆ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ನೀಡುವಂತ ಸಾಧ್ಯತೆನೇ ಹೆಚ್ಚು ಅಂತ ಇನ್ನೊಂದು ಮೂಲಗಳು ಹೇಳ್ತಾ ಇದ್ದಾರೆ.
ಒಟ್ಟಾರೆಯಾಗಿ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಒಂದು ಅಗ್ಗಜಗ್ಗಾಟ ನಡೆದು ಒಂದು ಮೊದಲ ಪಟ್ಟಿಗೆ ಹೈಕಮಾಂಡ್ ತಡೆ ಒಡ್ಡಿ ಈಗ ಎರಡನೇ ಪಟ್ಟಿಯನ್ನು ತರಿಸ್ಕೊಂಡು ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ನೀಡದೇ ಇರೋದು ಸಾಕಷ್ಟು ಕೂಡ ಕುತೂಹಲ ಕೆಡೆ ಮಾಡಿಕೊಟ್ಟಿದ್ದು ಮುಂದೆ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ನಿಲುವನ್ನು ತಳೆಯುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಲಕ್ಷ್ಮಿ, ಧನ್ಯವಾದ ರಂಗಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.